ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಮಮ್ಮಿ ಮನೆ ವ್ಲಾಗ್ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ. ಅದಾದಮೇಲೆ ನಾನು ಇವತ್ತು ಆಷಾಢ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಅದಿರುತ್ತೆ ಕಂಪ್ಲೀಟಾಗಿ. ದಿಹಾನ್ ನಮ್ಮ ಚಿಕ್ಕಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಫ್ರೈ ಮಾಡೋದು. ಅವ್ನಿಗೆಲ್ಲ ನಾನ್ ವೆಜ್ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟ್ ಅವನಿಗೆ. ಅಲ್ಲ, ನಾಳೆಯಿಂದ ಇವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಬೋರ್ ಆಗ್ಬಿಡುತ್ತೆ ಅಲ್ವಾ? ನಾಳೆಯಿಂದ ಬೋರು. ದಿಹಾನ್ ಮಾಡೋ, ದಿಹಾನ್ ಮಾಡೋ. ನೀನ್ ಹೊಡಿಲೇ ಇಲ್ಲ ತಗ ತಿರ್ಗಾ ಶುರು ಮಾಡ್ದ. ಎರಡು ಸೇರ್ಸಿ ಒಂದಕ್ಕೆ ಹೊಡಿತಾವ. ತಗೊಂಬಂದಿದ್ದೀರಾ ಅಂದ್ರೆ ಇಲ್ಲ, ನಿಮ್ಮಮ್ಮ ತಂದಿದ್ರೆ ತಗೊಂಬಂದಿಲ್ಲ ಅಂತ ಮಾಡಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಅಂದರೆ ಇವತ್ತಿಂದ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಆಷಾಢ ಫಸ್ಟ್ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಪೂಜೆ ಮಾಡಿ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಹಂಗಾಗಿ ಇವತ್ತು ಎಲ್ಲ ಬೇಗನೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಹಿಂದಿನ ದಿವಸ ರಾತ್ರಿನೇ ಎಲ್ಲ ಹೂವು ಕಟ್ಕೊಂಡು, ಅಂದರೆ ಟೈಮ್ ಆಗಲಿಲ್ಲ ನಿನ್ನೆ ಒಂದು ಸ್ವಲ್ಪ, ಇಲ್ಲಾಂದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬೋದಾಗಿತ್ತು. ಇವಾಗ ಬೆಳಿಗ್ಗೆ 6:30ಗೆ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಮೆಟ್ರೋಲ್ಲಿ ಹೋದರೆ ನಮಗೆ ಜಸ್ಟ್ 5 ಮಿನಿಟ್ಸ್ ಆಗುತ್ತೆ. ಹಂಗಾಗಿ ನಾವು ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ, ನಾನು ಮತ್ತು ನಕ್ಷತ್. ದಿಹಾನ್ಗೆ ಸ್ಕೂಲ್ 7:30ಗೆ 7:40ಗೆ ಅವ್ನ ಮನೆ ಬಿಡೋದ್ರಿಂದ ಅವನ್ನ ಕಟ್ಕೊಂಡು ಹೋಗ್ತಾ ಇಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು. ನಾನಿದೆ ಫಸ್ಟ್ ಟೈಮ್ ಬೆಳಿಗ್ಗೆ ಬರ್ತಾ ಇರೋದು. ಏನಂತಂದರೆ 15 ಮಿನಿಟ್ಸ್ ತೋರಿಸ್ತಾ ಇದೆ. ಯೂಶ್ವಲಿ ಯಾವಾಗಲಾದ್ರೂ ಇಲ್ಲೇ ಕುತ್ಕೋ ಇಲ್ಲಿ ಬಂದಾಗ 5 ಮಿನಿಟ್ಸ್ 6 ಮಿನಿಟ್ಸ್ ತೋರಿಸ್ತಾ ಇತ್ತು. ಇವಾಗ ಆಲ್ಮೋಸ್ಟ್ 14 ಮಿನಿಟ್ಸ್ 12 ಮಿನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಹಂಗಾಗಿ ನಾನು ಅಷ್ಟು ಬ್ಲಾಗ್ ಹಂಗೆ ರಾ ಮಾತಾಡಲ್ಲ, ವಾಯ್ಸ್ ಓವರ್ ಕೂಡ. ನೀನು ಸ್ಕೂಲ್ಗೆ ಹೋಗ್ತೀರಾ? ಬಂದಿರೋದು ತಾನೇ, ಇವಾಗ ಹೋಗಬೇಕು ಸ್ಕೂಲ್ಗೆ. ಇವಾಗ ಬೇಗ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಬಿಡೋ ಪ್ಲ್ಯಾನ್. ಅಷ್ಟು ಬೇಗ ಬರಬೇಕು. ನಮಗೆ ಮೆಟ್ರೋದಲ್ಲಿ ಹೋದರೆ ಜಸ್ಟ್ 3 ಸ್ಟಾಪ್ ಅಷ್ಟೇ, ಹಂಗಾಗಿ ಬೇಗ ಹೋಗ್ಬೋದು. ಆದರೆ ನೋಡಿದ್ರೆ ಇದು ವೇಟಿಂಗ್ ಟೈಮ್ ನೋಡಿಕೊಂಡ್ರೆ ಸೇಮ್ ಅನಿಸುತ್ತೆ. ಈಗಂತೂ ನಾವೇನಾದರೂ ಆಟೋದಲ್ಲಿ 2 ವೀಲರಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಇರುತ್ತೆ. ಈಗಂತೂ ಸಾರಕ್ಕಿ ಆ ಕಡೆ ಎಲ್ಲ. ಅದೆಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ನಾನು ಎಷ್ಟು ಸ್ವಲ್ಪ ವೀಡಿಯೋ ಮಾಡಿದ್ದೀನೋ ಅಷ್ಟೇ ಆಗಿದ್ದು. ಯಾಕಂತಂದರೆ ತುಂಬಾ ರಶ್ ಇತ್ತು. ಫಸ್ಟು ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು. ರಶ್ ಅನ್ನೋದಕ್ಕಿಂತ ನಾವು ಹೋಗಿದ್ದ ಟೈಮ್ಗೆ ಮಹಾಮಂಗಳಾರತಿ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಬೇಗ ದರ್ಶನ ಆಗ್ತಿತ್ತೇನೋ. ಮತ್ತು ಫುಲ್ಲು ನಕ್ಷಿತ್ನ ಬೇರೆ ಕರ್ಕೊಂಡೋಗಿದ್ದೆ, ಅವ್ನಿಗೆ ಸ್ಕೂಲ್ ಟೈಮ್ ಆಗಿಬಿಟ್ಟು ಫುಲ್ಲು. ಅದಕ್ಕೆ ನಾನು ಅಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟು
ದರ್ಶನಕ್ಕೂ ಅಷ್ಟೇ ನಾವು ಫೋನೆಲ್ಲ ಇಟ್ಕೊಂಡು ನಾವು ಏನಾದರೂ ವೀಡಿಯೋ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ. ಫುಲ್ಲು ರಶ್ ಇತ್ತು. ಅಭಿಷೇಕ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಹೋಗೋದಕ್ಕೆ ಅಷ್ಟೇ ರಶ್ಶು. ಮತ್ತು ಜನರಲ್ದು ಅಷ್ಟೇ ಫುಲ್ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರಾದರೂ ಪ್ಲ್ಯಾನ್ ಮಾಡಿಕೊಂಡು ಫುಲ್ಲು ಫ್ರೀ ಮಾಡ್ಕೊಂಡು ಹೋಗಿದ್ರೆ ಆರಾಮ್ಸೆ ಹೋಗ್ಬೋದು. ತುಂಬಾ ರಶ್ ಇತ್ತು. ನಾವು ಫಸ್ಟು ಹೋಗಿ ನಿಂತ್ಕೊಂಡಾಗ ಅಷ್ಟು ರಶ್ ಇರಲಿಲ್ಲ. ಎಲ್ಲರೂ ಮಹಾಮಂಗಳಾರತಿಗೆ ವೆಯ್ಟ್ ಮಾಡೋದ್ರಿಂದ ಜನ ಜಾಸ್ತಿ ಆಗಿ ಫುಲ್ಲು ರಶ್ ಆಗೋಯ್ತಲ್ಲಿ. ಹಾಗಾಗಿ ಫುಲ್ಲು ರೋಲರ್ ಕೋಸ್ಟರ್ ಥರ ಇತ್ತು. ಇವತ್ತಂತೂ ನನಗೆ ಸ್ಕೂಲಿಗೆ ಟೈಮ್ ಆಯಿತು, ಅವನಿಗೆ ಬಿಡಬೇಕು ಆ ಥರ. ಇವರು ಬೇರೆ ಈಚೆ ಹೋಗಿದ್ರು. ಹಂಗಾಗಿ ಇಲ್ಲ ಅಂತಿದ್ರೆ ಮ್ಯಾನೇಜ್ ಮಾಡಿಬಿಡ್ಬೋದಾಗಿತ್ತು. ಅಷ್ಟು ನನಗೇನು ಸ್ಟ್ರೆಸ್ ಆಗ್ತಾ ಇರಲಿಲ್ಲ. ಅಲ್ಲಿಂದ ಫುಲ್ ಇಬ್ಬರು ರನ್ ಅಂತ ಅಂದ್ಕೊಂಡು ನಾನು ನಕ್ಷತ್ರ ಇಬ್ಬರು ಬಂದ್ವಿ. ಆಮೇಲೆ ಮಾವ ಕರ್ಕೊಂಡೋದ್ರು ಸ್ಕೂಲ್ಗೆ. ಒಂಥರ ಹೆಂಗೆ ಅಂದರೆ ಫುಲ್ಲು ಸುಸ್ತಾಗಿಬಿಟ್ಟು ಬೆಳಗ್ಗೆಯಿಂದ 5 o'clock ಇಬ್ಬರೂ ಎಬ್ಬಿಸಿ ರೆಡಿ ಮಾಡಿ ತಿರ್ಗಾ ಮನೇಲಿ ಪೂಜೆ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಥರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹೋದಾಗ ಅಲಂಕಾರ ಎಲ್ಲ ಫುಲ್ಲು ಆಗಿತ್ತು. ನಾವು ಹೋದಾಗ ದರ್ಶನ ಆಯಿತು, ಅದೆಲ್ಲ ಚೆನ್ನಾಗಾಯಿತು. ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ಡು ಅಂದರೆ ನಾವು ಹೋಗಿದ್ದಕ್ಕೆ ಏನಂತಂದರೆ ಮಹಾಮಂಗಳಾರತಿ ಟೈಮ್, ಅದು 2 ಸತಿ ಮಹಾಮಂಗಳಾರತಿ ಎಲ್ಲ ದೇವ್ರ ಮೆರವಣಿಗೆ ಎಲ್ಲ ಮಾಡೋದು, ಅದೆಲ್ಲ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಲೇಟ್ ಆಯಿತು ಬಿಟ್ಟರೆ ಇನ್ನೇನೂ ಇಲ್ಲ. ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ 7:30 to 8:30 ಡ್ಯೂರೇಷನಲ್ಲಿ ಹೋಗಬೇಡಿ. ಅದಾದಮೇಲೆ ಇಲ್ಲ ಅದು ಮುಂಚೆ ಹೋಗಿದ್ರೆ ಹೋಗಿ. ಫ್ರೈಡೇಸ್ 7:30ಗೆ ಮಹಾಮಂಗಳಾರತಿ ಆಗುತ್ತೆ ಅಂತೆ. ಅಲ್ಲಿಂದ ನಾವು 8:30 1 hour ಅಂತೂ ಫುಲ್ಲು ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀವಿ. ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಬಿಫೋರ್ 7:30 ಇಲ್ಲ ಆಫ್ಟರ್ 8:30 ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಹೋಗಿ. ಈ ಮೆಸೇಜ್ ಎಷ್ಟು ಚೆನ್ನಾಗಿ ರೀಚ್ ಆಗಿತ್ತು. ನನ್ನ ವೀಡಿಯೋ ನೋಡ್ಕೊಂಡು ಯಾರು ಹೋಗ್ತಿರೋ ಗೊತ್ತಿರೋ, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋಣ, ಕಂಟಿನ್ಯೂಷನ್ ಇರಲಿ ಒಂದು ವೀಡಿಯೋ ಅಂತ ನಾನು ಇದನ್ನು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಇವಾಗ ಸ್ಕೂಲ್ಗೆ ಹೋಗಿದ್ದಾದಮೇಲೆ ನೆಕ್ಸ್ಟ್ ನಾನು ಇವಾಗ ಅಡುಗೆ ಏನಾದರೂ ಒಂದು ಮಾಡಿಬಿಟ್ಟು ತಿರ್ಗಾ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕು. ಇವತ್ತು ಸ್ವಲ್ಪ ಡ್ಯೂಟೀಸ್ ಎಲ್ಲ ಇದೆ. ಪ್ರಿಪ್ರೇಷನ್ ಸ್ವಲ್ಪ ಬರ್ತಡೇ ಪ್ರಿಪ್ರೇಷನ್. ಈ ಸತಿ ಏನು ಅಷ್ಟು ಮಾಡ್ಕೊತಾ ಇಲ್ಲ ನಾನು ಪ್ರಿಪ್ರೇಷನ್ಸ್ ಎಲ್ಲ ಏನೂ ಹಿಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಹೆಂಗೆ ಹೋಗುತ್ತೋ ಫ್ಲೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ. ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಏನೂ ಇಲ್ಲ. ನಾರ್ಮಲಾಗಿ ಯೂಶ್ವಲಿ ಬರ್ತಡೇ ಜುಲೈ ಅಂದಿದ ತಕ್ಷಣ ನನಗೆ ಬರ್ತಡೇ ಬಂತು ಅಂತ ಅನಿಸೋದು. ಈಗ ಗೊತ್ತಿಲ್ಲ, ಹೋಗ್ತಾ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ಇವಾಗ ನನಗೆ ಅಷ್ಟು ಎಕ್ಸೈಟೆಡ್ ಇಲ್ಲ. ಇವಾಗ ಇನ್ನೇನು ನೆಕ್ಸ್ಟ್ ವೀಕ್ ಬರುತ್ತೆ ಅಂತಂದರೆ ಈ ವೀಕಲ್ಲೇ ಎಕ್ಸೈಟ್ ಆಗಿರ್ತಾಯಿದ್ವಿ. ಇವಾಗ ನಮ್ಮ ಮರ್ತೋದಂಗೆ ಆಗ್ಬಿಟ್ಟಿರುತ್ತೆ. ಹಾಗೆ ಅನಿಸುತ್ತೆ. ಮದುವೆಯಾಗಿ ಮಕ್ಕಳಾದಮೇಲೆ ಎಲ್ಲ ನಮ್ಮದೇ ಆದಂಥ ಒಂದು ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತಲ್ವ, ಹಂಗಾಗಿ ಇರುತ್ತೆ. ಆದರೂ ನಮ್ಮ ಡೇನ ನಾವು ಎಂಜಾಯ್ ಮಾಡ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ಅಂತೆಲ್ಲ ಹೇಳ್ತೀನಿ. ಸೊ ಇದಾಗಿದ್ದು ಒಂದು ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.